ನಾನು ಇವತ್ತು ಬೆಳಗ್ಗೆ ನಮ್ಮ ವಿದೇಶಾಂಗ ಸಚಿವರಾದಂಥ ಜಯಶಂಕರ್ ಅವರ ಹತ್ರ ಮಾತನಾಡಿದ್ದೀನಿ. ಸಂಪೂರ್ಣವಾದಂಥ ವಿವರಗಳನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದಂಥ ಭಾಳಷ್ಟು ಮಕ್ಕಳು ಇಲ್ಲಿ ಮೆಡಿಕಲ್ ಕಲಿಯೋಕ್ಕೆ ಹೋದಂಥವರು, ಒಂದು ಊರು ಕರಾಕೈ ಏನೋ ಸರಿಯಾಗಿ ನಾನು ಪ್ರೊನೌನ್ಸಿಯೇಷನ್ ಮಾಡ್ತಾರೆ, ಅಲ್ಲಿ ಹೆಚ್ಚಿನ ಜನ ಇದ್ದಾರೆ. ಅಲ್ಲೆಲ್ಲ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ಸದ್ಯಕ್ಕೆ ಸುರಕ್ಷಿತ ಸ್ಥಳದಲ್ಲೇ ಇರಬೇಕು. ನಮ್ಮ ಭಾರತ ಸರ್ಕಾರ ಹಲವಾರು ಪ್ರಯತ್ನಗಳನ್ನು ಮಾಡ್ತಾಯಿದೆ. ರಷ್ಯನ್ ಸ್ಪೀಕಿಂಗ್ ಎಲ್ಲ ಡಿಪ್ಲೊಮ್ಯಾಟ್ಸನ್ನು ಯುಕ್ರೇನ್ ಕಳಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಲ್ಯಾಂಡ್ನಿಂದ ಮೂಮೆಂಟ್ ಮಾಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಥ್ರೂ ಲ್ಯಾಂಡ್, ಏರಿಂದ ಆಗ್ತಾಯಿಲ್ಲ ಈಗ, ಅದಕ್ಕೆ ಥ್ರೂ ಲ್ಯಾಂಡಿಂದ ಮಾಡೋದಕ್ಕೆ ಎಲ್ಲ ಡಿಪ್ಲೊಮ್ಯಾಟಿಕ್ ಚಾನಲನ್ನು ಓಪನ್ ಮಾಡಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವೆಸ್ಟ್ವರ್ಡ್ ಯುಕ್ರೇನಿನ ಪಶ್ಚಿಮ ಭಾಗದಲ್ಲಿ ಇರುವಂಥವ್ರನ್ನ ಮೂಮೆಂಟು ಮಾಡಬಹುದು ಅಂತ ಒಂದು ಚಿಂತನೆ ನಡೆದಿದೆ. ಆದರೂ ಕೂಡ ನಮ್ಮ ಇಂಡಿಯನ್ ಎಂಬಸಿಯವರು ಹೇಳಿದ ಹೊರತು ಯಾರೂ ಕೂಡ ಮೂಮೆಂಟ್ ಮಾಡಬಾರ್ದು, ರಸ್ತೆಯಲ್ಲಿ ಸುಮ್ಮನೆ ಬರಬಾರ್ದು, ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ಸರಿಯಾದ ಸಂದರ್ಭ ಮತ್ತು ಸುರಕ್ಷತೆಯನ್ನು ನೋಡಿಕೊಂಡು ಅವ್ರು ಸೂಚನೆಯನ್ನು ಕೊಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಜೊತೆ ಟಚಲ್ಲಿದ್ದಾರೆ. ಅವರೆಲ್ಲಿದ್ದಾರೆ ಅನ್ನೋದನ್ನೆಲ್ಲ ಮಾಹಿತಿ ನಮ್ಮ ಇಂಡಿಯನ್ ಎಂಬಸಿಗಿದೆ ಅಲ್ಲಿ. ಹೀಗಾಗಿ ಅವ್ರು ಸೂಚನೆ ಕೊಟ್ಟ ಮೇಲೆ ಮಾಡಬೇಕು ಅನ್ನುವಂಥದ್ದು ಹೇಳಿದೆ. ನಾನು ಅವ್ರಿಗೆ ಊಟ, ನೀರು, ತಿಂಡಿದೆಲ್ಲ ವ್ಯವಸ್ಥೆ ಮಾಡಬೇಕು ನೀವು ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಹೆಲ್ಪ್ಲೈನನ್ನು ನಾವು ಓಪನ್ ಮಾಡಿದ್ದೇವೆ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ಓಪನ್ ಮಾಡಿದ್ದಾರೆ. ನಿರಂತರವಾಗಿ ಸಂಪರ್ಕ ಇರಲು ಅವ್ರ ಪೇರೆಂಟ್ಸ್ಗೆ, ಅವರೆಲ್ಲರಿಗೂ ಆದಷ್ಟು ಬೇಗನೆ ಈಗಿರುವಂಥ ಯುದ್ಧದ ಪರಿಸ್ಥಿತಿ ತಿಳಿಗೊಳ್ಳೋವರೆಗೂ ಸ್ವಲ್ಪ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕನ್ನುವಂಥ ಸೂಚನೆಯನ್ನು ಜಯಶಂಕರ್ ಅವರು ಕೊಟ್ಟಿದ್ದಾರೆ. ಇದುವರೆಗೂ ಯಾವುದೇ ತೊಂದರೆ ಆಗಿಲ್ಲ? ಹೌದು, ಇದುವರೆಗೂ ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಕೆಲವು ಏರಿಯಾದಲ್ಲಿ ಈಗೇನು ನಾನು ಹೇಳಿದ್ನಿ, ಅದು ಕರಕೈ, ಅದು ಆ ಏರಿಯಾದಲ್ಲಿ ಅದರ ಹತ್ತಿರನೇ ಸ್ವಲ್ಪ ಬಾಂಬಿಂಗ್ ಆಗ್ತಿರುವಂಥದ್ದು ವರದಿ ಬಂದಿದೆ.